ನೀವು ಬಂದಿರಲ್ಲ, ನೀವು ಈಗ ಬಂದ್ರೆ ಏನ್ ಮಾಡೋಣ? ಬಂದ್ಬಿಡ್ತೀರಿ ಸಂಗೀತ ಭಾರತ್ ಮಾತಾ ಕಿ ನಿಮ್ಮ ಅಭೂತಪೂರ್ವವಾದಂತಹ ಬೆಂಬಲಕ್ಕೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಮೊಟ್ಟ ಮೊದಲು ನಿಮ್ಗೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ಅನಂತ ಸಲ್ಲಿಸ್ತೇವೆ. ನಿಮ್ಗೇನು ಶಾಸ್ತ್ರ ನಮಸ್ಕಾರ ಮಾಡೋದು ಕಡಿಮೆ, ಅಷ್ಟೊಂದು ಖುಷಿಗೆ ನನಗೆ ಗೊತ್ತ. ನನ್ನ ಆಸೆ ಇವತ್ತು ಈಡೇರದ. ಒಂದು ಆಸೆ ಇರ್ತದೆ, ಠೇವಣಿ ಜಪ್ತ್ ಮಾಡಿಸ್ಬೇಕಂದ್ರೆ ಠೇವಣಿ ಜಪ್ತ್ ಮಾಡಿ ನೀವೆಲ್ಲ ಕೂಡ ಇದೇ ಸಂಘಟನೆ, ಇದೇ ಒಂದು ಶಿಕ್ಷಕರ ಒಂದು ಮನೋಭಾವ ಯಾವತ್ತೂ ಮುಂದುವರಿಲಿ ಅಂತಕ್ಕಂಥ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇವತ್ತು ನಮ್ಮೆಲ್ಲರ ಕರೆಗೆ ಒಟ್ಟು ಮತದಾನದಲ್ಲಿ ಭಾಗವಹಿಸಿ ನಮ್ಮ ಪೆನ್ನಲ್ಲಿನ 7 ಮಂದಿಗೆ ಅಭೂತಪೂರ್ವವಂತ ಬೆಂಬಲವನ್ನು ನೀಡಿದ್ರೆ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ, ಬರೀ 4 ಅಟೆಂಡ್ ಲೆಟೇಜ್ದಾಗ ಎಲ್ಲರಿಗೂ ಮತ ಹಾಕಿರಿ. ಇದು ನಮ್ಮ ಸಂಘಟನೆ. ಯಾರು ಕಮ್ಮಿ ಇಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ತೋರಿಸಿಕೊಂಡಿದ್ರಿ. ವಿರೋಧ ಸಂಪೂರ್ಣವಾಗಿ ದೃಢಪಟ್ಟ ಮಾಡ್ರಿ, ಸಂಪೂರ್ಣವಾಗಿ ದೃಢಪಟ್ಟ ಮಾಡ್ರಿ. ಇನ್ನು ಮುಂದೆ ಅವ್ರು ನಿಂದಿರ್ಬೇಕಾದ್ರೆ ಜೀವನದಲ್ಲಿ ವಿಚಾರ ಮಾಡಿ ನಿಂದಿರ್ಬೇಕಾಗ್ತದೆ. ಅಂತ ಉತ್ತರ ಇವತ್ತು ನೀವು ಕೊಟ್ಟಿದ್ರಿ. ಈ ಉತ್ತರ ಕೊಟ್ಟದಕ್ಕೆ ನಿಮ್ಗೆಲ್ಲ ನಾವು ಚಿರಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ರಿ ಅಂತ ಹೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ರಿ. ಬಸವಂತ ಕಣ್ಣವರು, ಮಜ್ಜಿಗೆಯವರು, ಸಂಗೀತರು ವಿವರಣಾತ್ಮಕವಾಗಿ ಚಾಣಕ್ಯ ರೀತಿಯಲ್ಲಿ ಕಾರಣಕರ್ತರಾದಂತ ನಮ್ಮ ಶಿಕ್ಷಕರು ಚಾಣಕ್ಯ ಎಂದೇ ಪ್ರಸಿದ್ಧಿ ಪಡೆದಂತ ಮಜ್ಜಿಗೆ ಶಿಕ್ಷಕರ ಸಂಘಟನೆಯ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾದಂತ ಎಸ್ ಸಂಗೀಯವರು, ನಮ್ಮ ಬಸವಂತ ವಾಣೆಯವರು, ನಮ್ಮ ಸಂಘಟನೆಯ ವಿಠ್ಠಲ್ ಕಾಂಬ್ರೆ ಆಗಿರ್ಬೋದು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನೀವು ಅಪೂರ್ವವಾದಂತಹ ಬೆಂಬಲವನ್ನು ನೀಡಿದರೆ ಸಂಘಟನೆ ಕಟ್ಟಿದರೆ ನಿಮಗೂ ನಾನು ಯಾವತ್ತೂ ಪ್ರೇರಣೆಯಾಗುತ್ತೀನಿ. ನಮ್ಮ ಎಸ್ ಪಾಟೀಲ್ ಸರ್ ಅವರು ಶಾಂತ ಸ್ವಭಾವದ ಶಾಂತಿಯವರು, ಶಾಂತಿಯವರು ಬಹಳಷ್ಟು ಕಷ್ಟಪಟ್ಟು ಈ ಸಂಘಟನೆಯನ್ನು ಬೆಳೆಸಿದ್ದೀವಿ. ಎಲ್ಲರೂ ಸೇರಿ ಬೆಳೆಸಿದ್ದೀವಿ. ನಾವೊಬ್ಬರೇ ಬೆಳೆಸೋ ಸಂಘಟನೆ ಅಲ್ಲ, ಇದು ಚರ್ಚಣದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇರಿ ಬೆಳೆಸಿದಂತಹ ಸಂಘಟನೆ. ರಾಜ್ಯದಲ್ಲಿ ಹೆಸರುವಾಸಿಯಾದಂತಹ ಸೊಸೈಟಿ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡೋದು ಅಂತ ಹೇಳಿ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಈ ವಿಜಯೋತ್ಸವ ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡೋಣ. ಯಾರು ಅಲ್ಲಿ ಇಲ್ಲಿ ಗೆಲುವಿನ ಮಾಡಾರೆ ಚಂದಾಗಿ ಎಲ್ಲರೂ ಮನೆಗೆ ಹೋಗಿ ದಯಮಾಡಿ ಎಲ್ಲಿ ಗಲಾಟೆ ಮಾಡೋ ರೀತಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ಮಾತನಾಡುವಂತ ಎಲ್ಲರಿಗೂ ಅವರನ್ನು ಸಲ್ಲಿಸಿ ಸಂಗೀತವರು ಮಂಜೇಶ್ವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಅಭ್ಯರ್ಥಿಗಳನ್ನ ವಿಜಯಶಾಲಿ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗಗಳಿಗೆ ತುಂಬ ಹೃದಯದ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಿ ಮುಂದಿನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅನುವು ಮಾಡಿಕೊಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ನಿವೃತ್ತಿ ಶಿಕ್ಷಕರ ವತಿಯಿಂದ ಈ ನಮ್ಮ ಪೆನಲ್ಕ ಅಭೂತಪೂರ್ವವಾಗಿ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ನಮ್ಮ ನಿವೃತ್ತಿ ಶಿಕ್ಷಕರು ಸರ್ಕಾರ ವಲಯದಿಂದ. ನಾನು ನಿವೃತ್ತಿ ಶಿಕ್ಷಕರಿದ್ದರೂ ನಮ್ಮ ಎಲ್ಲಾ ಪೆನಲ್ ಅಭ್ಯರ್ಥಿಗೆ ನಾನು ಅಭೂತಪೂರ್ವವಾಗಿ ಬೆಂಬಲ ಕೊಟ್ಟಿದ್ದ ಆರಿಸಿ ತಂದಿದ್ದ ನೀವು ತಮ್ಮ ಎಲ್ಲ ನಮ್ಮ ಬಳಗ, ನಮ್ಮ ಶಿಕ್ಷಕರ ಬಳಗಕ್ಕೆ ಅಭೂತಪೂರ್ವವಾಗಿ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜಯ ಕರ್ನಾಟಕ ಮಾತೆ. ನಾಯಕ ಮತ್ತೆ ಗೊತ್ತದ ನಿಮಗೆ ಅಡ್ಡಿ ಬರಲ್ಲ. ಪ್ರತ್ಯೇಕ ಇಂಥ ಬೆಂಬಲ ನಾವು ಓಟ್ ನೋಡಿದ್ರೆ ನಮಗೆ ಗೊತ್ತಲ್ಲ. ನೀವೆಲ್ಲ ಹೊರಗಿದ್ದೀರಿ, ಒಳಗೆ ಗೊತ್ತು ಓಟ್ ನೋಡಿದ್ರೆ ಹೆಂಗಪ್ಪ ನಮ್ಮ ಶಿಕ್ಷಕರು ಇನ್ನ ನಮ್ಮ ಎಷ್ಟು ಪ್ರೀತಿ ಇಟ್ಟಿಲ್ಲ. ಈ ಪ್ರೀತಿಗೆ ನಾವು ಯಾವಾಗಲೂ ಚಲುವಾಗಿರ್ತೇವೆ, ಯಾವಾಗಲೂ ಕೆಲಸ ಮಾಡ್ತೇವೆ. ಎನಿ ಟೈಮ್ ನಾವು ಬೇಕಾದಾಗ ಹೇಳ್ತೇವೆ.
ಅದಕ್ಕೆ ಈ ಪೂರ್ವ ಬೆಂಬಲ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಈಗಾಗಲೇ ವಿರೋಧವಾಗಿ ಆಗಿದ್ದು ಸಹ ಅವ್ರ ಪರವಾಗಿ ನಿಮಗೆ ಪರದ ಹೃತ್ಪೂರ್ವಕ ಧನ್ಯವಾದ ಕಲ್ಪಿಸ್ತಾ ಇದ್ದೀನಿ. ಇನ್ನೆಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿ ಸ್ವತಃ ಹೋಗ್ಬಿಟ್ಟು ಫೋನ್ ಹಚ್ಚಿರಿ. ಯಾವತ್ತೂ ನಮ್ಮೆಲ್ಲ ಶಿಕ್ಷಕರು ಎಲ್ಲ ಗುರುವೃಂದರು ಇವತ್ತಿನ ದಿವಸ ತಮ್ಮ ಅಮೂಲ್ಯವಾದ ಸಮಯವನ್ನ ಈ ಸಂಘಟನೆಗಾಗಿ ಮೀಸಲಿಟ್ಟು ಇಡೀ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ, ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ, ಈ ಒಂದು ಸಹಕಾರಿ ಪತ್ತಿನ ಸಂಘದ ಅಭ್ಯರ್ಥಿಗಳನ್ನ 7 ಮತಗಳ ಮುಖಾಂತರ ತಾವು ಅತ್ಯಂತ ಪ್ರಚಂಡ ಬಹುಮತದಿಂದ ನಮ್ಮ ಸಂಘಟನೆಯ ಅತ್ಯಂತ ನಿಷ್ಠೆಯನ್ನ ಪ್ರಾಮಾಣಿಕತೆಯಾದಂತೆ ಒಂದು ಅಭಿಮಾನವಿತ್ತು ಇವತ್ತು 7 ಮತಗಳನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ತಾವೆಲ್ಲರೂ ಆರಿಸ್ತಿದ್ದೀರಿ. ಎಲ್ಲ ಚಡಿಚಲ್ ತಾಲೂಕಿನ ಗೌರವಾನ್ವಿತ ಎಲ್ಲ ಗುರುಗಳಿಗೆ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಆರಿಸಿ ಬಂದಿದ್ದ ಅಭ್ಯರ್ಥಿಗಳ ಪರವಾಗಿ ಕೊನೆಯದಾಗಿ ಗುರುಜಿಯವರವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಹೇಳ್ತಾರೆ. ಸಂಘಟನೆಯವರು ನಮ್ಮ ಸಪೋರ್ಟ್ ಮಾಡಿದ್ದೀವಿ. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇವತ್ತು ಬಹುಶಃ ಅದು ನಾ ಎಂದೂ ಮಾತಾಡಿಲ್ಲ, ದಯವಿಟ್ಟು ಧನ್ಯವಾದಗಳು ತಮಗ. ಪ್ಯೂರ್ ಆಗಿ ನಮ್ಮ NGO ಸಂಘಟನೆಯಿಂದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಭಾರಿ ಖುಷಿ ಆಗಿದೆ ಸರ್, ನಿಮ್ ಬೆಂಬಲ ಸದಾ ನಮ್ಗೆ ಇರಲಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಮಗಳಿಗೆ ಗ್ರಾಮದ ಆರಾಧ್ಯ ದೈವ ಸಂಗಮನಾಥನೆಲ್ಲ ಮನದಲ್ಲಿ ನೆನೆಸುತ್ತಾ ಇವತ್ತಿನ ಈ ಶಿಕ್ಷಕರ ಸೊಸೈಟಿಯ ಚುನಾವಣೆಯ ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ವಲಯದ ಶಿಕ್ಷಕರು ನಮ್ಮ ಹೃದಯವನ್ನ ಗೆಲ್ಲುವುದರ ಜೊತೆಗೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ತಂದುಕೊಟ್ಟಿದ್ದೀರಿ. ಒಳಗಡೆ ಇರುವಂತಂದ್ರೆ ಪ್ಯಾನಲ್ ನೋಡಿದ್ರೆ ಎಷ್ಟು ವಿಶ್ವಾಸ ಇಟ್ಟಿದ್ದೀರಿ ಅಂದ್ರೆ ಶಿಕ್ಷಕರ ಮೇಲೆ. ಆ ವಿಶ್ವಾಸಕ್ಕೆ ನಾವು ಯಾವತ್ತು ನಮ್ಮ ಜನ್ಮದಲ್ಲಿ ಚಿರಋಣಿ ಆಗಿರ್ತೇವೆ ನಾವು ಯಾರಿಗೂ ಕೂಡ. ಈ ಮತನ್ನು ಹೇಳೋರ ಜೊತೆಗೆ ಏನು ನಮ್ಮ SS ಪಾಟೀಲರು ತಮ್ಮ ಈ ಸಭಾಭವನದ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಧರ್ಮಪುರ ಸಿದ್ದೇಶ್ವರ ಶ್ರೀಗಳು ಏನು ಪಾದಸ್ಪರ್ಶ ಮಾಡಿರ್ತಕ್ಕಂಥ ಈ ಸೊಸೈಟಿಗೆ ವಿರೋಧವಾಗಿ ಆಯ್ಕೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾವಾಗ ಆ ಮಾತನ್ನ ಸರಿ ಹೊಂದತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಚುನಾವಣೆ ಹೋದಾಗ ನಮ್ಮ ಏನು SS ಪಾಟೀಲ್ ಆಗಿರ್ಬೋದು, ಜೊತೆಗೆ HA ಪಾಟೀಲ್ ಆಗಿರ್ಬೋದು, SV ಪಾಟೀಲ್ ಆಗಿರ್ಬೋದು, ಸುನೀಲ್ ಸರ್ ಆಗಿರ್ಬೋದು, ಜೊತೆಗೆ ನಮ್ಮ ಮಜ್ಜಿಗೆ ಸರ್ ಆಗಿರ್ಬೋದು, ಹಾಗೆ ಬಸವಂತ ಹಿರಿಯ ಶಿಕ್ಷಕರೆಲ್ಲರೂ ಇವರ ಒಂದು ಸ್ವಾಭಿಮಾನಕ್ಕೆ ಅವರು ಪ್ರಶ್ನೆಯನ್ನು ತಂದಿದ್ರು. ಈ ಚುನಾವಣೆಯನ್ನು ಮಾಡಿ ನಮ್ಮ ಹಿರಿಯ ಶಿಕ್ಷಕರು ಏನ್ ಮಾಡ್ಕೊಂಡಿದ್ರು ಅಂದ್ರೆ ಈ ಒಂದು ಸಲ ನಾವು ಈ ಒಂದು ಚುನಾವಣೆಯನ್ನು ಅವಿರೋಧವಾಗಿ ಮಾಡೋಣ ಎಂಬಂತ ಭಾವನೆಯನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಎಲ್ಲ ಪ್ರಾದೇಶಿಕವಾಗಿ ಸಾಮಾಜಿಕವಾಗಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರು. ಅದನ್ನ ಯಾವಾಗ ಕೆಲವೊಂದು ಕ್ಷುಲ್ಲಕ ವ್ಯಕ್ತಿಗಳು ಅದನ್ನ ನಮ್ಮ ಏನು ಸಂಘಟನೆಯ ಸ್ವಾಭಿಮಾನವನ್ನ ಪ್ರಶ್ನೆ ಮಾಡಿದ್ರು, ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ಯಾರು ಕಟ್ಟಿದ್ರೆ ನಮ್ಮ ಚರ್ಚಲ ವಲಯದ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಈ ಗೆಲುವನ್ನ ನಾವು ಅಹಂಕಾರದಿಂದ ನೋಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಈ ಗೆಲುವನ್ನ ನಿಮ್ಮ ಪಾದಕ್ಕೆ ಅರ್ಪಿಸಿ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ. ಮತ್ತೆ ಜೊತೆಗೇನೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ಒಳ್ಳೆಯ ಆಡಳಿತಗಳನ್ನು ನೀಡುವುದರ ಜೊತೆಗೆ ತಮ್ಮೆಲ್ಲರಿಗೂ ಖುಷಿ ಕೊಡುತ್ತಾ ಜೊತೆಗೇನೆ ಒಳ್ಳೆಯ ರೀತಿಯಲ್ಲಿ ಆಡಳಿತ ತಿಳಿಸಿ ತಮ್ಮ ಒಂದು ಸ್ವಾಭಿಮಾನವನ್ನ ಎತ್ತಿಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಮಾತಾಡೋದು ಜಾಸ್ತಿ ಇದೆ, ಅವಾಗ ಮಾತಾಡ್ತೀನಿ. ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪಾದ ಸ್ಪರ್ಶ ಮಾಡಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಧನ್ಯವಾದ. ನಮ್ಮ ಸಂಘಟನೆ ಹೇಳಪ್ಪ ಅಂದ್ರೆ ಶಿಕ್ಷಕರ ಒಂದು ಸಂಘಟನೆ ಇದೆ, ಶಿಕ್ಷಕರ ಮನಸ್ಸುಗಳ ಸಂಘಟನೆ ಅಂತ ಹೇಳಿ ಬಯಸ್ತಾರೆ. ಯಾಕಂತಂದ್ರೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಪಾಟೀಲ್ ಸರು ಮತ್ತು ಸಣಿಗೆ ಸರು, ಮಜ್ಜಿಗೆ ಸರು ಇವರೆಲ್ಲ ಏನ್ ಮಾಡಿದಾರಪ್ಪ ಅಂತಂದ್ರೆ DVG ಅವರ ಒಂದು ಮಾತು ನೆನಪಾಗ್ತದೆ. ನಿಜವಾಗಿ ಹೇಳಬೇಕಾಗಿತ್ತು, ರಾಜ್ಯ ಸಾಮ್ರಾಜ್ಯಗಳು, ಭಾಷೆ, ವಿದ್ಯೆಗಳು, ಸಂಸ್ಕೃತಿಗಳು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿರುವುದು ಇವತ್ತಿನ ಒಂದು ಯುಗದಲ್ಲಿ. ಹಿಂದಿನಿಂದ ಬಂದಿದ್ದು ಏನಪ್ಪಾ ಅಂದ್ರೆ ಎಲ್ಲ ಹೋಗ್ಯಾವ, ಭಾಷೆ ಹೋಗ್ಯಾವ, ಸಾಮ್ರಾಜ್ಯಗಳು ಹೋಗ್ಯಾವ, ಎಲ್ಲ ಹೋಗ್ಯಾವ. ಆದ್ರೆ ಎಲ್ಲರ ಒಂದು ಹೃದಯದಲ್ಲಿ ಏನ್ ನಿಂತದಪ್ಪ ಅಂದ್ರೆ ಒಂದು ಮಾನವೀಯತೆ. ಆ ಮಾನವೀಯತೆ ಬೆಲೆ ಕೊಟ್ಟು ನೀವೆಲ್ಲ ಏನು ಒಂದು ಸಂಘಟನೆ ಕಟ್ಟಿದ್ರ, ಇದಕ್ಕೆ ತಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ.
ಯಾಕಪ್ಪ ಅಂತಂದ್ರ ಇವತ್ತು ನೀವು ಮಾಡಿರ್ತಕ್ಕಂತ ಒಂದು ವಿಜಯೋತ್ಸವ, ಇದು ಸಂಘಟನೆಯ ಒಂದು ಕೂಗು ಇವತ್ತು ಜಿಲ್ಲೆಯಲ್ಲ ರಾಜ್ಯ ಮಟ್ಟದಲ್ಲಿ ಹೋಗ್ತದೆ. ನಿಜವಾಗಿ ಹೇಳ್ಬೇಕಾಯ್ತಂದ್ರ ಇಷ್ಟೊಂದು ಅಭೂತಪೂರ್ವವಾದಂತ ಗೆಲುವು ನಾವು ಕಂಡಿದ್ದು ಇದೇ ಮೊಟ್ಟ ಮೊದಲು. ನಿಜವಾಗಿಯೂ ಹೇಳ್ಬೇಕಾಗಿತ್ತಂದ್ರ, ಯಾಕಂದ್ರೆ ನಾವೆಲ್ಲ ಏನ್ ವಿಚಾರ ಮಾಡಿದೆವು, ಅವಿರೋಧ ಆಯ್ಕೆ ಅಂತ ವಿಚಾರ ಮಾಡಿದೆವು, ಆಗಲಿಲ್ಲ. ಆದ್ರೆ ಇನ್ನು ಮುಂದಿನ ಇಲೆಕ್ಷನ್ಗಳು ನಾವು ವಿರೋಧ ಮಾಡಂಗಿಲ್ಲ. ನಿಜವಾಗಿ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಇಲೆಕ್ಷನ್ ಮಾಡಿ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಸಂಘಟನೆಯನ್ನು ಕಟ್ತೀವಿ ಅಂತ ಹೇಳ್ತೀನಿ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾರ್ಯಾರು ನಿಂದಿರ್ತಾರೆ ನಿಂದಿರ್ಲಿ, ಯಾಕಂದ್ರೆ ನಮ್ಮ ಸಂಘಟನೆ ಹೇಗದಪ್ಪ ಅಂತಂದ್ರ ಬಹಳಷ್ಟು ಗಟ್ಟಿ ಮುಟ್ಟಾವ. ಆ ಗಟ್ಟಿ ಮುಟ್ಟಿತನ ನಮ್ಗೆ ಇರ್ಲಕ್ಕಾಗಿ ನಾವ್ ಯಾಕಂದ್ರೆ ಕೇಳ್ರಿ, ನಾವು ಅವಿರೋಧ ಆಯ್ಕೆನೆ ಮಾಡಂಗಿಲ್ಲ. ಹಿಂದಿನ ಸಲ ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರ ಇದು ಏನಂತಾರ ಅಂದ್ರ ಹೋರಾಟ ಮಾಡಿ ನಮ್ಮ ಸಂಘಟನೆಯ ಒಂದು ಹುಡುಗನ ತಮ್ಮೆಲ್ಲ ಹೇಳಿ ಇಲ್ಲಿಯವರೆಗೆ ನಾವು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಮತ್ತು ನಮ್ಮ ಒಂದು ಸೊಸೈಟಿ ಬೌಡಿ ಬಹಳ ಉತ್ತಮವಾದಂತದ. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರ ಈ ಪಾಟೀಲ್ ಸರ್ ಒಂದು ಪ್ರತಿರೂಪ ಇವತ್ತು ಯಾರಾದ್ರೂ ಇದ್ರೆ ಗುರು ಜೇವ್ರು ಸರ್ ಅಂತ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಸುಮಾರು ನಾವು ನಕ್ಕ ಮೇಲೆ ಯಾವಾಗ ಪಾಟೀಲ್ ಸರ್ ಅಂತಿದ್ವಿ, ಕಿಲಿ ಕೊಡ್ಬೇಕಂತೀವಿ, ಆದ್ರೆ ಇನ್ನೊಂದ್ 2 ದಿನ ಟೈಮ್ ಅದ, ಇನ್ನೊಂದಿಷ್ಟು ಅವಕಾಶ ಅದ ಅಂತ. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಇವತ್ತ ಅಭೂತಪೂರ್ವ ಏನ್ ಗೆಲುವು ಕೊಟ್ಟಿರಲ್ಲ, ನಿಮ್ ಗೆಲುವಿನೊಂದಿಗೆ ನಾವು ಇವತ್ತು ಏನ್ ಮಾಡ್ತೇವೆ ಅಂದ್ರೆ ಕೀಲಿ ಕೊಡ್ತೇವೆ ಅವರಿಗೆ, ಸೊಸೈಟಿಯ ಒಂದು ಕೀಲಿ. ಅದನ್ನ ಜೋಪಾನವಾಗಿ ಇಟ್ಕೊಂಡು ತಮ್ಮೆಲ್ಲರ ಹೆಸರನ್ನ ಮುಂದೆ ತರ್ತಾರೆ ಅಂತೇಳಿ ಒಂದು ಆತ್ಮವಿಶ್ವಾಸದಿಂದ ಮಾತನಾಡಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಮಾಡಿ ಪದಾಧಿಕಾರಿಗಳನ್ನ ನಮ್ಮ ಪರಸ ನೇತೃತ್ವದಲ್ಲಿ ಕೊಟ್ಟಿದ್ರು. ಅವರೆಲ್ಲರೂ ಅಭೂತಪೂರ್ವ ಗೆಲುವನ್ನ ತಗೊಂಡಿದ್ದಾರೆ ಅಂತಂದ್ರೆ ಕೇರಿ ಬಟ್ಟೆಲ್ಲ ಹೋಯ್ತು, ಗಟ್ಟಿ ಕಾಳೆಲ್ಲ ಉಳಿದು. ಹಿಂಗಾಗಿ ಕೊಟ್ಟಂತ ಎಲ್ಲ ಶಿಕ್ಷಕರಿಗೆ ಫಸ್ಟ್ ಆಫ್ ಆಲ್ ನಾವು ಹೇಳ್ತೀವಿ, ಧನ್ಯವಾದಗಳನ್ನ ಹೇಳ್ತೀವಿ. ನಿಮ್ಮ ಸಹಾಯ ಸಹಕಾರ ಎಲ್ಲರೂ ಸಹಿತ ಇದೇ ರೀತಿ ನಮ್ಮ ಸೊಸೈಟಿ ಮೇಲೆ ಇರ್ಲಿ ಅಂತ ಹೇಳಿ ಮಾತಾಡಿ ನನ್ನ ಮಾತು. ನಮ್ಮ ಚರ್ಚಣ ಎಲ್ಲ ಒಂದು ಅಗತ್ಯ ಬಾಂಧವರೇ, ಈ ಒಂದು ಪ್ರತಿಷ್ಠೆಗಳ ನಮ್ಮ ಒಂದು ಚುನಾವಣೆ ಪೂರ್ವ ಸಮಯದೊಳಗೆ ನಾನು ಕೂಡ ಒಂದು ಮಾತು ಹೇಳಿದ್ದೆ, ಎಲ್ಲ ಸಾಕ್ಷಿಗಳಲ್ಲಿ ಆತ್ಮಸಾಕ್ಷಿಗೆ ಶ್ರೇಷ್ಠ ಅಂತ. ಇವತ್ತು ನಮ್ಮ ಎಲ್ಲ ಶಿಕ್ಷಕರು ಏನ್ ಮಾಡಿದ್ರೆ ಯಾವ ಆತ್ಮವಂಚನೆ ಮಾಡ್ಕೊಳ್ಳೋಣ, ಆತ್ಮಸಾಕ್ಷಿಯಾಗಿ ಈ ಒಂದು ನಮ್ಮ ಪೆರಲ್ಗೆ ಏನು ಅಭೂತಪೂರ್ವ ಒಂದು ಏನು ಗೆಲುವನ್ನು ಕೊಟ್ಟಿದ್ದೀರಿ. ನಾವು ಎಲ್ಲ ಸಂಘಟನೆಯಿಂದ ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೇವೆ ಅಂತ. ಇವತ್ತು ನಮ್ಮ SS ಪಾಟೀಲ್ ನೇತೃತ್ವದೊಳಗೆ ನಾವು ಏನೇನು ಮಾಡಿದೇವೆ ಅದು ಹಂಗದ ಏನೇ ನಾವೇ ಹೇಳಿದ್ವಿ, ಇಲ್ಲ ಇಷ್ಟೇ ಹೋದ್ರೆ ಅಷ್ಟಾದ್ರು ಇಷ್ಟೊಳಗೆ ಹೋಗ್ತದ ಏನೆಲ್ಲ ನೇತಾದ ಏನು ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಈ ನಮ್ಮ ಸೊಸೈಟಿ ಚುನಾವಣೆ ಈ ಒಂದು ಪದಾಧಿಕಾರಿಗಳ ಚುನಾವಣೆ ಅಂತ ನಾವು ಭಾವಿಸಿರ್ಲಿಲ್ಲ. ನಾವೆಲ್ಲ ಸಂಘದ ನೇತಾರ ಏನಿದ್ದೇವೆ, ಇದು ನಮ್ಮ ಒಂದು ಚುನಾವಣೆ. ಯಾಕಂದ್ರೆ ಇದು ನಮ್ಮ ಒಂದು ಆತ್ಮ ಒಂದು ವಿಮರ್ಶನೆ ಮಾಡ್ಕೊಬೇಕಂದ್ರೆ ಇಷ್ಟೆಲ್ಲ ನಾವೆಲ್ಲ ಸಂಘದ ನೇತಾರರು ಕುತ್ಕೊಂಡು ಈ ಚುನಾವಣೆ ಕಣದೊಳಗೆ ಹೊಂದಿದ್ದೇವೆ ಅಂದಾಗ ಇದಕ್ಕೆ ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಆಗಿತ್ತಂದ್ರೆ ಅದಕ್ಕೆ ನಮ್ಮ ಸೋಲಾಗ್ತಿದ್ದ ಅಭ್ಯರ್ಥಿಗಳ ಸೋಲಲ್ಲ ಅಂತ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಏನು ನಾವು ಯಾರು ಹೆಂಗಿದ್ದೇವೆ ಎಲ್ಲ ಒಂದು ಜೇನು ಕೂಡ ಯಾವ ರೀತಿ ಆಗಿದೋ ಆ ರೀತಿ ಆಗಿರ್ತಕ್ಕಂಥ ನಾವು ಒಟ್ಟಟ್ಟಾಗಿ ಎಲ್ಲ ಒಂದು ನೇತಾರರು ಸಂಘಟನೆ ಕಟ್ಟಿದ್ದೇವೆ. ಇದೇ ರೀತಿಯಾಗಿ ಮುಂದುವರಿತೇವೆ. ನಿಮ್ಮ ಏನಾದ್ರು ಸಹಾಯ ಸಹಕಾರ ಬೇಕು, ನಾವು ಏನಾದ್ರು ಕೆಲವೊಂದು ಲೋಪದೋಷಗಳು ಸಹಿತ ತಾವು ಸಂಸತ್ಸೇನ ನ್ಯಾಯಾಲಯಕ್ಕೆ ಸ್ವೀಕಾರ ಮಾಡಿಕೊಂಡು ನಮಗೆ ಸಲಹೆ ಸೂಚನೆಗಳು ಕೊಡಬೇಕಂತ ಹಾರೈಸ್ತಾ ನಾನು 2 ಮಾತುಗಳು